ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪ್ರವಿಕಾ ಕಿಚನ್. ಇವತ್ತು ನಾವು ಮಲೆನಾಡು ರೆಸಿಪಿ ಸೀರೀಸ್ನಲ್ಲಿ ನಮ್ಮ ಮ್ಯಾಂಗೋ ಸೀಸನ್ನ ಕೊನೆಯ 2 ರೆಸಿಪಿಗಳನ್ನ ನೋಡೋಣ ಬನ್ನಿ. ಮೊದಲನೇ ರೆಸಿಪಿ ಮಾವಿನಕಾಯಿ ಅಪ್ಪಹುಳಿ. ಅಪ್ಪಹುಳಿ ಅಂತ ಹೆಸರು ಕೇಳಿದ್ರೇನೆ ಬಾಯಲ್ಲಿ ನೀರು ಬರುತ್ತಲ್ವಾ. ಮಲೆನಾಡು ಕಡೆ ಇದು ತುಂಬಾನೇ ಫೇಮಸ್ಸು. ಬನ್ನಿ ಹೇಗ್ ಮಾಡೋದು ಅಂತ ನಾವು ತಿಳ್ಕೊಳ್ಳೋಣ. ನಾನಿಲ್ಲಿ ನಮ್ಮ ತೋಟದಲ್ಲೇ ಬೆಳೆದಿರುವಂತಹ ಫ್ರೆಶ್ ಆಗಿರೋ ಮಾವಿನಕಾಯಿನ ತಗೋತಾ ಇದ್ದೀನಿ. ಒಂದು ಮಾವಿನಕಾಯಿನ ತಗೊಂಡು ನೀರಲ್ಲಿ ತೊಳೆದ್ಬಿಟ್ಟು ಕ್ಲೀನಾಗಿ ಅದನ್ನ ಚೆನ್ನಾಗಿ ಕುದಿತಾ ಇರೋ ನೀರಲ್ಲಿ ಹಾಕ್ಬಿಟ್ಟು 1-2 ಮಿನಿಟ್ಸು ಚೆನ್ನಾಗಿ 2 ಸೈಡು ಬೇಯಿಸ್ಕೊಳ್ಳಿ. ನಂತರ ಅದು ಬಿಸಿ ಫುಲ್ ಆರಬೇಕು. ಅದನ್ನ ಸಿಪ್ಪೆಗಳನ್ನ ತೆಗೆದ್ಬಿಟ್ಟು ಚೆನ್ನಾಗಿ ಗಿವ್ಚಿ ರಸವನ್ನ ತೆಗೆದಿಟ್ಕೊಳ್ಳಿ. ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಈ ಮಿಶ್ರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಸ್ಪೂನ್ ತೆಂಗಿನೆಣ್ಣೆ ಹಾಕೊಂಡು ಒಂದು ಚಿಕ್ಕ ಹಸಿಮೆಣಸನ್ನ ಚೆನ್ನಾಗಿ ನುರ್ಕೊಳ್ಳಿ. ನಂತರ 1/4 ಟೀ ಸ್ಪೂನ್ ಅಷ್ಟು ಇಂಗನ್ನ ಹಾಕ್ಬಿಟ್ಟು 1/2 ಟೀ ಸ್ಪೂನ್ ಸಕ್ಕರೆಯನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5ರಿಂದ 6 ಬೆಳ್ಳುಳ್ಳಿಯನ್ನ ಸುಲಿದ್ಬಿಟ್ಟು ಚೆನ್ನಾಗಿ ಜಜ್ಜಿಟ್ಕೊಳ್ಳಿ. ಒಗ್ಗರಣೆ ಪಾತ್ರೆಗೆ 2ರಿಂದ 3 ಟೀ ಸ್ಪೂನ್ ಅಷ್ಟು ತೆಂಗಿನೆಣ್ಣೆ, 3 ಪೀಸು ಹಸಿಮೆಣಸು ಹಾಗೆ 3 ಪೀಸು ಒಣಮೆಣಸಿನ ಚೂರನ್ನ ಹಾಕೊಂಡು 1/2 ಟೀ ಸ್ಪೂನ್ ಅಷ್ಟು ಸಾಸಿವೆ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಅದು ಸಾಸಿವೆ ಎಲ್ಲ ಸಿಡಿಯೋ ತನಕ ಇಟ್ಕೊಳ್ಳಿ. ಆಮೇಲೆ ಅದಕ್ಕೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನ ಹಾಕ್ಬಿಟ್ಟು ಒಂದು ಸ್ಟ್ರಾಂಗ್ ಒಗ್ಗರಣೆನ ರೆಡಿ ಮಾಡ್ಕೊಳ್ಳಿ. ನೋಡಿ, ಈಗ ತುಂಬಾನೇ ಟೇಸ್ಟಿ ಆದಂತಹ ಮಲೆನಾಡಿನ ಸ್ಪೆಷಲ್ ಮಾವಿನಕಾಯಿ ಅಪ್ಪಹುಳಿ ಸವಿಯಲು ಸಿದ್ಧವಾಗಿದೆ. ನಿಮ್ಗೇನಾದ್ರೂ ಮಾವಿನಕಾಯಿ ಸೀಸನ್ ಮುಗಿಯೋದ್ರೊಳಗಡೆ ಮಾವಿನಕಾಯಿ ಸಿಕ್ಕಿದ್ರೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ತುಂಬಾನೇ ಇಷ್ಟ ಆಗುತ್ತೆ. ಅನ್ನ ಜೊತೆ ಹಚ್ಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಮ್ಯಾಂಗೋ ಸೀಸನ್ನಿನ ಕೊನೆಯ ರೆಸಿಪಿ ಮಾವಿನ ಹಣ್ಣಿನ ಬಜ್ಜಿ. ಬನ್ನಿ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಈ ಬಜ್ಜಿ ಮಾಡೋದಕ್ಕೆ ನಿಮ್ಗೆ ಕಾಡಲ್ಲಿ ಸಿಗುವಂತಹ ಮಾವಿನ ಹಣ್ಣು ಅಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸ್ವಲ್ಪ ಹುಳಿ ಸ್ವಲ್ಪ ಸ್ವೀಟ್ ಆಗಿರುತ್ತಲ್ಲ, ಆ ತರ ಮಾವಿನ ಹಣ್ಣು ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಾನಿಲ್ಲಿ ಫ್ರೆಶ್ ಆಗಿರೋ ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಇದನ್ನ ಕ್ಲೀನಾಗಿ ತೊಳ್ಕೊಂಡು ಸಿಪ್ಪೆಗಳನ್ನ ಬಿಡಿಸ್ಬಿಟ್ಟು ಚೆನ್ನಾಗಿ ಗಿವ್ಚಿ ರಸವನ್ನ ತೆಗೆದು ರೆಡಿ ಇಟ್ಕೊಳ್ಳಿ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೆಲ್ಲವನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಮಿಶ್ರಣಕ್ಕೆ ನಾನು 2 ಸೌಟಷ್ಟು ಮೊಸರು ಹಾಗೆ 2 ಸೌಟಷ್ಟು ಮಜ್ಜಿಗೆಯನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆ ಪಾತ್ರೆಗೆ ತೆಂಗಿನೆಣ್ಣೆ, ಉದ್ದಿನಬೇಳೆ, ಸಾಸಿವೆ, ಹಸಿಮೆಣಸು, ಕೆಂಪು ಮೆಣಸು ಹಾಗೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಇಂಗು ಹಾಗೆ ಅರಿಶಿಣವನ್ನ ಹಾಕ್ಬಿಟ್ಟು ಒಂದು ಸ್ಟ್ರಾಂಗ್ ಒಗ್ಗರಣೆಯನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನ ಬಜ್ಜಿ ಮಿಶ್ರಣಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬಾನೇ ಟೇಸ್ಟಿ ಆಗಿರುವಂತಹ ಮಾವಿನ ಹಣ್ಣಿನ ಬಜ್ಜಿ ಸವಿಯಲು ಸಿದ್ಧವಾಗಿದೆ. ಇದನ್ನ ಅನ್ನದ ಜೊತೆ ನೆನೆಸ್ಕೊಂಡು ತಿಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.